ನಮಸ್ಕಾರ. ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕ್ಷಣ ಕ್ಷಣದ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ನಿಮ್ಮಲ್ಲಿರುವ ಪ್ರತಿ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ವಿಡಿಯೋ, ಸುದ್ದಿ ಹಾಗೂ ಜಾಹೀರಾತು ಬರಲು ನಮ್ಮ ರಾಯಚೂರು ನ್ಯೂಸ್ 007ಗೆ ಸಂಪರ್ಕಿಸಿ. ಮದುವೆ ಸಮಾರಂಭದಲ್ಲಿ ಸಾಧಕರಿಗೆ ಸನ್ಮಾನ. ಭರತ್ ಸಾಗರ್. ಸಾಮಾನ್ಯವಾಗಿ ಮದುವೆ ಸಮಾರಂಭಗಳು ವೈಯಕ್ತಿಕ ಸಂತಸದ ಆಚರಣೆಗಳಿಗೆ ಸೀಮಿತವಾಗಿರುತ್ತದೆ. ಆದರೆ ಸಮಾಜ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿರುವ ಸಾಧಕರನ್ನು ಗೌರವಿಸುವ ಮೂಲಕ ಮದುವೆಯನ್ನು ಅರ್ಥಪೂರ್ಣವಾಗಿಸಲು ಮುಂದಾಗಿರುವ ಘಟನೆ ನಗರದಲ್ಲಿ ಗಮನ ಸೆಳೆದಿದೆ. ನಗರದ ಯುವಕ ಭರತ್ ಸಾಗರ್ ಅವರು ತಮ್ಮ ವಿವಾಹ ಸಮಾರಂಭದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದೇ 29ರಂದು ಬುಧವಾರ ಚಿಕ್ಸುಗೂರು ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ನಡೆಯುವ ಮದುವೆ ಸಮಾರಂಭದಲ್ಲಿ ಈ ವಿಶಿಷ್ಟ ಸನ್ಮಾನ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಸೋಮವಾರ ನಗರ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಭರತ್ ಸಾಗರ್ ಅವರು, ಒಳ್ಳೆಯವರಿಂದ ಒಳ್ಳೆಯವರಿಗಾಗಿ ಒಳ್ಳೆಯವರಿಗೋಸ್ಕರ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ದೇಶ ರಕ್ಷಣೆಗಾಗಿ ಸೇವೆ ಸಲ್ಲಿಸುವ ಸೈನಿಕರು, ಅನ್ನದಾತರಾದ ರೈತರು, ವೃದ್ಧರು, ಶಿಕ್ಷಕರು, ಪೊಲೀಸ್ ಸಿಬ್ಬಂದಿ, ನ್ಯಾಯವಾದಿಗಳು ಹಾಗೂ ಮಾಧ್ಯಮ ಪ್ರತಿನಿಧಿಗಳನ್ನು ಗುರುತಿಸಿ ಸನ್ಮಾನಿಸಲಾಗುವುದು ಎಂದು ವಿವರಿಸಿದರು. ಸಮಾಜಕ್ಕಾಗಿ ನಿಸ್ವಾರ್ಥವಾಗಿ ದುಡಿಯುವ ಅನೇಕ ಸಾಧಕರು ಗುರುತಿಸದೆ ಉಳಿಯುತ್ತಿರುವುದು ವಿಷಾದನೀಯ ಸಂಗತಿ. ಇಂತಹವರನ್ನು ಗೌರವಿಸುವ ಮೂಲಕ ಇತರರಿಗೂ ಪ್ರೇರಣೆ ನೀಡಬೇಕು ಎಂಬ ಉದ್ದೇಶದಿಂದ ಮದುವೆಯಂತಹ ವೈಯಕ್ತಿಕ ಕಾರ್ಯಕ್ರಮವನ್ನೇ ಸಮಾಜಮುಖಿ ವೇದಿಕೆಯಾಗಿ ರೂಪಿಸಿದ್ದೇನೆ ಎಂದು ಹೇಳಿದರು. ಈ ರೀತಿಯ ವಿಭಿನ್ನ ಪ್ರಯತ್ನಗಳು ಸಮಾಜದಲ್ಲಿ ಸೇವಾ ಭಾವನೆಗೆ ಉತ್ತೇಜನ ನೀಡುವ ಜೊತೆಗೆ ಸಾಧಕರಿಗೆ ಗೌರವ ನೀಡುವ ಸಂಸ್ಕೃತಿಯನ್ನು ಬೆಳೆಸಲು ಸಹಕಾರಿಯಾಗಲಿದೆ ಎಂದು ಭರತ್ ಸಾಗರ್ ಅವರು ತಿಳಿಸಿದರು. ಅದರಲ್ಲಿ ನಾವು ಒಳ್ಳೆಯತನದ ಬಗ್ಗೆ ಮಾತಾಡೋರಾಗಿರ್ಬೋದು, ಒಳ್ಳೆಯ ಕೆಲಸಗಳು ಮಾಡೋದಾಗಿರ್ಬೋದು, ಒಳ್ಳೆ ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಮದುವೆಯಲ್ಲಿ ಇಟ್ಕೊಂಡಿರ್ತೀವಿ. ಆಗ ಅವ್ರ ಥರ ವಿಶೇಷ ಏನೇನು ಅಂತೇಳಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಎಲ್ಲರಿಗೆ ಸಂದೇಶದ ಮೂಲಕ ತಿಳಿಸ್ಬೇಕಂತೇಳಿ ನಾನು ಇಷ್ಟಪಡ್ತೀನಿ. ಈ ಸಂದೇಶ ತಿಳ್ಕೊಡೋದು ಮತ್ತೆ ಮುಂದೆ ಅವ್ರನ್ನ ನೋಡಿ ನಾವೇನು ಕಲಿಬೇಕು. ಈ ಥರ ಜನ ಸಮಾಜದಲ್ಲಿ ಒಳ್ಳೆಯದ್ರ ಬಗ್ಗೆ ಮಾತಾಡ್ತವ್ರೆ, ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಜಾಸ್ತಿ ಹಾಕ್ಯಂತ ಹೋಗ್ಬೇಕು. 20 ಜನದಲ್ಲಿ ಕೆಲವೊಂದು 4 ಮಂದಿ ಹೆಸರು ಹೇಳಿದ್ರೆ ಅವ್ರು ಏನೇನು ಮಾಡಬೇಕು. 4 ಮಂದಿ ಸಮಾಜಕ್ಕೆ ಸರ್, ಇವರು ಪ್ರಹ್ಲಾದ್ ರಾವ್ ಸರ್ ಅಂತೇಳಿ ರಾಯ್ಕಮ್ MD ಸರ್, ಇದು ಪ್ಲಾಂಟ್ ಹೆಡ್. ಅವ್ರು ಏನು ಮಾಡಿದ್ರು ಸರ್, ಈಗಿನ ಜನ್ರೇಷನಲ್ಲಿ ಕಾರ್ಮಿಕರಿಗೆ ಸರಿಯಾದಂಥ ಸಂಬಳ ಸಿಗ್ತಾರೆ. ಮತ್ತು ಅವರು ಆ ಮನೆ ಕುಟುಂಬಕ್ಕೆ ಇನ್ ಕೇಸ್ ಅವ್ರು ಏನಾದರೂ ಎಕ್ಸ್ಪೈರ್ ಆದರೆ ಅವರಿಗೆ ಸರಿಯಾದ ರೀತಿಯಿಂದ ಅವರು ಫ್ಯಾಮಿಲಿಗೆ ಒಂದು ಭರವಸೆ ಬೇಕಲ್ಲ. ಅದಕ್ಕೋಸ್ಕರ ಅವರು ಸ್ಯಾಲ್ರಿ, ಬ್ಯಾಂಕ್ನಲ್ಲಿ ಏನೇನು ಲೋನ್ ಆಗಿರ್ಬೋದು ಸಹ ಯಾವುದ್ರ ಬಗ್ಗೆ ಮಾಡ್ಬೇಕಂದ್ರೆ ಸ್ಯಾಲ್ರಿ ಬಗ್ಗೆ ಯಾವ ಕಂಪನಿಗಳಲ್ಲಿ ಧ್ವನಿ ಅಂದರೆ ಇವರು ಅದ್ರ ಪ್ರತ್ಯೇಕವಾಗಿ ಉದ್ದೇಶ ಇಟ್ಕೊಂಡು ಎಲ್ಲ ಕಾರ್ಮಿಕರಿಗೆ 21,000 ರೂಪಾಯಿ ಬ್ಯಾಂಕ್ನಲ್ಲಿ ಎಲ್ಲೇ ಹೋಗಲಿ ಲೋನ್ ಸಿಗಬೇಕಂದ್ರೆ ಕೆಲವೊಂದು ರೂಲ್ಸ್ಗಳು ಅದನ್ನು ಉದ್ದೇಶದಲ್ಲಿ ಇಟ್ಕೊಂಡು 21,000 ಸ್ಯಾಲ್ರಿ ಬಗ್ಗೆ ಅವರು ಧ್ವನಿ ಎತ್ತಿ, ಮತ್ತು ಕಾರ್ಮಿಕರ ಕುಟುಂಬ ಇನ್ ಕೇಸ್ ಅವ್ರು ಹೊರಗಡೆ ಆಗ್ತಾಯಿಲ್ಲ, ಒಳಗಡೆ ಆಗ್ತಾಯಿಲ್ಲ, ಅವ್ರ ಕುಟುಂಬಕ್ಕೆ ಲೈಫ್ ಇನ್ಶೂರೆನ್ಸ್ ಮಾಡೋದ್ರ ಮುಖಾಂತರ ಸಮಾಜ ಸೇವೆಯನ್ನು, ಮತ್ತು ಇನ್ನು ಸಾಕಷ್ಟು ಅನಾಥ ಮಕ್ಕಳ ದತ್ತು ತಗೊಂಡಾಗಿರ್ಬೋದು, ಊರಿನ ಗ್ರಾಮದ ಬಗ್ಗೆ ಧ್ವನಿ ಎತ್ತದಾಗಿರ್ಬೋದು, ಈ ಥರದ ಒಳ್ಳೊಳ್ಳೆ ಕಾರ್ಯ ಮುಖಾಂತರ ಯಾವ ಥರ ಕಂಪನಿಯವ್ರನ್ನ ನೋಡಿ ಕಲಿಯುವಂಥದ್ದು ಇಷ್ಟಪಡ್ತೀನಿ. ಇನ್ನೊಬ್ಬರು ಇವಾಗ ಸಾಗರ್ DTP ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ DTP ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ DTP ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಇಂದೇ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.